ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. 2028ರಲ್ಲಿ ಸಪೋಸ್ ನಾವು ಗೆಲ್ಲಿಸಿದ್ರೆ, ಕಾಂಗ್ರೆಸ್ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗೋದು ಸುಲಭ ಅನ್ನುವಂಥದ್ದು ಅವ್ರದ್ದು ಗೇಮ್ ಪ್ಲ್ಯಾನ್. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ಡಿ ಕೆ ಶಿ ಅವರು ಇಲ್ಲ. ಡಿ ಕೆ ಶಿ ಅವರು ಅದು ಸುಲಭವಾಗಿ ಅಧ್ಯಕ್ಷಗಿರಿ ಸ್ಥಾನವನ್ನು ಬಿಟ್ಟುಕೊಳ್ಳೋ ಸ್ಥಿತಿಯಲ್ಲಿ. ಹಾಗಾದ್ರೆ ಸಿದ್ದರಾಮಯ್ಯರ ಆಡಳಿತನ 2028ರವರೆಗೆ ಮುಂದುವರಿಲಿ ಅನ್ನುವಂಥ ಒಂದು ಗೇಮ್ ಪ್ಲ್ಯಾನ್ ಏನಾದರೂ ನಡೀತಾ ಇದೆಯಾ ಇಲ್ಲಿ ಅನ್ನುವಂಥದ್ದು. ಯಾಕೆಂದರೆ ಈ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇವರ ಮುಂದುವರೆದ್ರೆ, ಸಿದ್ದರಾಮಯ್ಯರು ಮುಂದುವರೆದ್ರೆ, ಮತ್ತು 2028 ಚುನಾವಣೆ ಸಿದ್ದರಾಮಯ್ಯರ ನೇತೃತ್ವದಲ್ಲೇ ಆದರೆ ಸಹಜವಾಗಿ ತಮಗೂ ಒಂದು ಬೆಲೆ ಬರ್ತದೆ ಅನ್ನೋದು ಈ ನಮ್ಮ ಸತೀಶ್ ಮತ್ತು ಇನ್ನುಳಿದವರ ಬೆಂಬಲಿಗರ ಒಂದು ವಾದ ಅಥವಾ ಒಂದು ನಂಬಿಕೆ. ಯಾಕಂದರೆ ಡಿ ಕೆ ಶಿ ಅವರು ಈಗ ಹೈಕಮಾಂಡ್ಗೆ ಅತ್ಯಂತ ಬೇಕಾದಂಥ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯರಿಗಿಂತಲೂ ಇವತ್ತು ಡಿ ಕೆ ಶಿ ಅವ್ರ ಮೇಲೆ ಭಾಳಷ್ಟು ನಂಬಿಕೆ. ಯಾಕಂದ್ರೆ ಹಿ ಈಸ್ ದ ಒರಿಜಿನಲ್ ಕಾಂಗ್ರೆಸ್ ಮ್ಯಾನ್ ಅನ್ನುವಂಥದ್ದು. ಯಾಕಂದರೆ ಕಷ್ಟ ಕಾಲದಲ್ಲೇ, ಸುಖ ಕಾಲದಲ್ಲೇ, ಎಲ್ಲ ಕಾಲದಲ್ಲೇ ಅದರಿಂದ ಲಾಭನೂ ಉಂಡು, ದುಃಖನೂ ಉಂಡು, ಏನೇನೂ ಆಗಿ ಇವತ್ತು ಹಂತಕ್ಕೆ ಬಂದಿದ್ದಾರೆ. 2ನೇ ಪೋಸ್ಟ್ ಬಂದಿದ್ದಾರೆ ಮುಖ್ಯಮಂತ್ರಿಯಾಗಿ. ಇವ್ರನ್ನ ಮುಂದಿನ 2028 ನಂತರದಲ್ಲಿ ನಿಶ್ಚಿತವಾಗಿ ಇವ್ರನ್ನ ಸಿ ಎಂ ಮಾಡ್ತಾರೆ ಅನ್ನುವಂಥದ್ದು. ಸಪೋಸ್ ಕಾಂಗ್ರೆಸ್ ಗೆದ್ದರೆ ಇವತ್ತಿನ ತಿಕ್ಕಾಟ ನೋಡ್ರೆ, ಜಗಳ ನೋಡ್ರೆ ಗೆಲ್ತದೆ ಏನು ಅನಿಸೋದಿಲ್ಲ. ಯಾಕಂದರೆ ಇವ್ರನ್ನ ಹೊಡೆದಾಡೆ ಮಾಡಿ ಕಾಂಗ್ರೆಸ್ಸನ್ನು ಏನಪ್ಪ ಅಂತಂದ್ರೆ ಉರುಳಿಸಿ ಹೋಗ್ತಾರೆ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಡಿ ಕೆ ಶಿ ಅವರು ಸಹ ತೊಳ್ತಾ ಇಲ್ಲ, ಸಿದ್ದರಾಮಯ್ಯರು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯರು ಆದರ್ಶದ ಮಾತಾಡ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ, ನಾನು ರಣರಂಗ ಬಿಟ್ಟು ಹೋಗುವುದಿಲ್ಲ, ನಾನು ಹಾಗೆ ಹೀಗೆ ಈ ಕೋಮುವಾದಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ನಾನು ಅನ್ನುವಂಥ ಸಾಮಾಜಿಕ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ, ನ್ಯಾಯ ವಿಷಯ ಒದಗಿಸ್ಬಿಡ್ತೀನಿ. ಮತ್ತು ಎಷ್ಟೋ ಜನಕ್ಕೆ ನಾವೊಬ್ಬ ಕುರುಬ ಸಮುದಾಯದಿಂದ ಬಂದ ವ್ಯಕ್ತಿಯನ್ನು ಕಾರಣಕ್ಕೆ ನನ್ನ ಮೇಲೆ ಒಂದು ಜಾತಿ ನೆಲೆಗಟ್ಟಲು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ಏನೇನೋ ತಮಗೆ ಅನಿಸಿದ್ದ ಮಾತಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ಓಡಾಗವಲ್ಲ, ನಾನು ಸಿ ಎಂ ಗಿರಿ ಬಿಡುವುದಿಲ್ಲ ಅನ್ನೋ ಮೆಸೇಜ್ ಇರ್ಬೋದು ಅದರಲ್ಲೇ, ಯಾರಿಗೆ ಗೊತ್ತು ಏನೇನೋ ಅವ್ರದ್ದು. ಆದರೆ ಸತೀಶ್ ಅವರಾಗಿರ್ಬೋದು, ಕೆ ಎನ್ ರಾಜಣ್ಣ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಈಗ ಹೋಗ್ತಾ ಇರೋದು ಮಾತ್ರ ಒಂದೆಂದು ಬೇಡಿಕೆ, ಸಿದ್ದರಾಮಯ್ಯನವರು 2028 ಮುಂದುವರಿಬೇಕು, ಇಲ್ಲಾಂದರೆ ಕಾಂಗ್ರೆಸ್ ಬಿದ್ದು ಹೋಗ್ತಾರೆ ಅಂತ ಮೆಸೇಜ್ ಕೊಡ್ತಾ ಇರ್ಬೋದು. ಯಾಕೆಂದರೆ ನಾವು ನಮ್ಮ ಸಿದ್ಧಾಂತಕ್ಕೆ ಬದ್ಧಾದೀವಿ ಅಂದರೆ ನಮ್ಮಲ್ಲಿ ಹೋದಾರ 89 ಜನ MLA ಗಳಿದ್ದಾರೆ. ನೋಡ್ರಿ, ಪರೀಕ್ಷೆ ಮಾಡಿ ಅನ್ನೋಂಥದ್ದು ಇರ್ಬೋದು, ಯಾರಿಗೂ ಗೊತ್ತಿಲ್ಲ.